ಭಾರತದ ಭೂಗೋಳಶಾಸ್ತ್ರ. ಭಾರತದ ಜಲಸಂಪನ್ಮೂಲಗಳು. ನೀರು ಬಹುಮುಖ್ಯವಾದ ನೈಸರ್ಗಿಕ ಸಂಪನ್ಮೂಲ. ಕೃಷಿ, ಕೈಗಾರಿಕೆಗಳಿಗೆ, ವಿದ್ಯುತ್ ಶಕ್ತಿ ತಯಾರಿಕೆಗೆ, ಗೃಹ ಬಳಕೆಗೆ ಹೀಗೆ ಹಲವಾರು ವಿಧಗಳಲ್ಲಿ ಬಳಕೆಯಾಗುತ್ತಿದೆ. ಒಂದು ದೇಶದ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ನೀರು ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತದ ಜಲಸಂಪನ್ಮೂಲಗಳು. ವಾರ್ಷಿಕ 4,000 ಬಿಲಿಯನ್ ಘನಮೀಟರ್ ಗಳಷ್ಟು ನೀರನ್ನು ಮಳೆಯಿಂದಾಗಿ ಪಡೆಯುವ ಭಾರತವು 75% ನೈಋತ್ಯ ಮಾನ್ಸೂನ್ ಕಾಲದಲ್ಲೇ ಪಡೆಯುತ್ತದೆ. ಭಾರತೀಯ ಜಲಸಂಪನ್ಮೂಲ ಸಚಿವಾಲಯದ ಅಂದಾಜಿನ ಪ್ರಕಾರ ದೇಶದ ಒಟ್ಟು ಜಲಸಂಪನ್ಮೂಲ 1,869 ಬಿಲಿಯನ್ ಘನಮೀಟರ್ ಗಳಷ್ಟು. ಇದರಲ್ಲಿ 1,122 ಬಿಲಿಯನ್ ಘನಮೀಟರ್ ಗಳಷ್ಟು ಬಳಕೆಗೆ ದೊರೆಯುತ್ತಿದೆ. ಇದರಲ್ಲಿ 690 ಬಿಲಿಯನ್ ಘನಮೀಟರ್ ಗಳಷ್ಟು ಮೇಲ್ಮೈ ನೀರು ಮತ್ತು 432 ಬಿಲಿಯನ್ ಘನಮೀಟರ್ ಗಳಷ್ಟು ಅಂತರ್ಜಲವಾಗಿದೆ. ನೀರಾವರಿ. ಕೃಷಿ ಭೂಮಿಗೆ ಕೃತಕವಾಗಿ ನೀರನ್ನು ಪೂರೈಕೆ ಮಾಡುವುದನ್ನು ನೀರಾವರಿ ಎಂದು ಕರೆಯಲಾಗುತ್ತದೆ. ಭಾರತದಲ್ಲಿ ನೀರಾವರಿ ಅವಶ್ಯಕತೆ ಉಂಟಾಗಲು ಪ್ರಮುಖ ಕಾರಣಗಳು: ಮಳೆಯ ಅನಿಶ್ಚಿತತೆ, ಅಸಮರ್ಪಕ ಮಳೆಯ ಹಂಚಿಕೆ, ನಿಯತಕಾಲಿಕ ಮಳೆ, ವಾಣಿಜ್ಯ ಬೆಳೆಗಳ ವ್ಯವಸಾಯ, ಮಣ್ಣಿನ ಗುಣಲಕ್ಷಣಗಳು. 9ನೇ ಪಂಚವಾರ್ಷಿಕ ಯೋಜನೆಯ ಕೊನೆಯಲ್ಲಿ ಭಾರತದ ಒಟ್ಟು ನೀರಾವರಿ ಸಾಮರ್ಥ್ಯ 93.95 ಮಿಲಿಯನ್ ಹೆಕ್ಟೇರ್ ಇದ್ದದ್ದು 2006-07ರಲ್ಲಿ 102.8 ಮಿಲಿಯನ್ ಹೆಕ್ಟೇರ್ ಏರಿಕೆಯಾಗಿದೆ. ನೀರಾವರಿ ಭಾರತ ನಿರ್ಮಾಣದ ಒಂದು ಘಟಕವಾಗಿದೆ. ಇದರ ಪ್ರಮುಖ ಗುರಿ 2008-09ರಲ್ಲಿ 10 ಮಿಲಿಯನ್ ಹೆಕ್ಟೇರ್ ಗಳಷ್ಟು ನೀರಾವರಿಯು ಭೂಮಿಯ ಹೊಸದಾಗಿ ಸೇರಿಸುವುದು. ಭಾರತದ ಒಟ್ಟು ಭೌಗೋಳಿಕ ಕ್ಷೇತ್ರ 328.8 ಮಿಲಿಯನ್ ಹೆಕ್ಟೇರ್. ಇದರಲ್ಲಿ ಒಟ್ಟು ಬಿತ್ತನೆಯಾದ ಭೂಮಿ 140.8 ಮಿಲಿಯನ್ ಹೆಕ್ಟೇರ್ಗಳಷ್ಟು. ಇದರಲ್ಲಿ 55.10 ಮಿಲಿಯನ್ ಹೆಕ್ಟೇರ್ಗಳಷ್ಟು ನೀರಾವರಿಗೆ ಒಳಪಟ್ಟಿದೆ. ಅಂದರೆ ಒಟ್ಟು ಭೌಗೋಳಿಕ ಕ್ಷೇತ್ರದಲ್ಲಿ 46% ಬಿತ್ತನೆ ಭೂಮಿಯಾದರೆ ಒಟ್ಟು ಬಿತ್ತನೆಯಾದ ಭೂಮಿಯಲ್ಲಿ 42% ನೀರಾವರಿಗೆ ಒಳಪಟ್ಟಿದೆ. ನೀರಾವರಿಯ ಮೂಲಗಳು. ನೀರಾವರಿಯ ಮೂಲಗಳನ್ನು 4 ಪ್ರಮುಖ ವಿಧಗಳಾಗಿ ವಿಂಗಡಿಸಲಾಗಿದೆ: ಬಾವಿ ಮತ್ತು ಕೊಳವೆ ಬಾವಿ, ಕಾಲುವೆ, ಕೆರೆ ಮತ್ತು ಇತರೆ. ಬಾವಿ ಮತ್ತು ಕೊಳವೆ ಬಾವಿ. ಈ ಪದ್ಧತಿಯು ಪುರಾತನ ಕಾಲದಿಂದಲೂ ರೂಢಿಯಲ್ಲಿದೆ. ಇಲ್ಲಿ ಅಂತರ್ಜಲವನ್ನು ಬಾವಿ ಮತ್ತು ಕೊಳವೆ ಬಾವಿಗಳ ಮೂಲಕ ಹೊರತೆಗೆದು ಅದನ್ನು ಕೃಷಿ ಭೂಮಿಗೆ ಪೂರೈಕೆ ಮಾಡಲಾಗುತ್ತದೆ. ಈ ಪದ್ಧತಿ ಉತ್ತರದ ಮಹಾಮೈದಾನ ಪ್ರದೇಶಗಳಲ್ಲಿ ಹೆಚ್ಚು ಪ್ರಸಿದ್ಧವಾಗಿದೆ. ಅಲ್ಲದೆ ಕೃಷ್ಣಾ, ಮಹಾನದಿ, ಗೋದಾವರಿ ಮತ್ತು ಕಾವೇರಿ ನದಿ ಮುಖಜ ಪ್ರದೇಶಗಳಲ್ಲಿ ಕೂಡ ಕಂಡುಬರುತ್ತದೆ. ಒಟ್ಟು ನೀರಾವರಿಗೆ ಒಳಪಟ್ಟು ಭೂಮಿಯಲ್ಲಿ 60% ಭಾಗ ಕೊಳವೆ ಬಾವಿಯಿಂದ ಪೂರೈಕೆಯಾಗುತ್ತದೆ. 1950-51ರಲ್ಲಿ ಇದರಿಂದ 59.78 ಲಕ್ಷ ಹೆಕ್ಟೇರ್ಗಳಿಗೆ ಪೂರೈಕೆಯಾಗಿದೆ. 2000 ಮತ್ತು 2001ರಲ್ಲಿ 332.77 ಲಕ್ಷ ಹೆಕ್ಟೇರ್ಗಳಿಗೆ ಬಾವಿ ಮತ್ತು ಕೊಳವೆ ಬಾವಿ ಮೂಲದಿಂದ ನೀರು ಪೂರೈಕೆಯಾಗಿದೆ. ಉತ್ತರ ಪ್ರದೇಶ ಹೆಚ್ಚು ಬಾವಿ ಮತ್ತು ಕೊಳವೆ ಬಾವಿ ಮೂಲದಿಂದ ನೀರಾವರಿಗೆ ಒಳಪಟ್ಟಿದೆ. ಬಾವಿ ಮತ್ತು ಕೊಳವೆ ಬಾವಿ ಒಳಪಟ್ಟ ಕ್ಷೇತ್ರ: ಉತ್ತರ ಪ್ರದೇಶ 9,374, ರಾಜಸ್ಥಾನ್ 3,473, ಪಂಜಾಬ್ 2,228, ಮಧ್ಯಪ್ರದೇಶ 2,651 ಭೌಗೋಳಿಕ ಕ್ಷೇತ್ರವನ್ನು ಹೊಂದಿದೆ. ಕಾಲುವೆ ನೀರಾವರಿ. ಭಾರತದಲ್ಲಿ ಇದು 2ನೇ ಪ್ರಮುಖ ನೀರಾವರಿ ಪದ್ಧತಿಯಾಗಿದೆ. ಇದು 1950-51ರಲ್ಲಿ 39.77 ರಷ್ಟಿದ್ದುದು 2000 ಮತ್ತು 2001ರ ವೇಳೆಗೆ 21ಕ್ಕೆ ಇಳಿದಿದೆ. ಈ ಕಾಲುವೆ ನೀರಾವರಿಯು ಹೆಚ್ಚಾಗಿ ಉತ್ತರದ ಮಹಾಮೈದಾನ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿದೆ.
ವಿಶೇಷವಾಗಿ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶಗಳಲ್ಲಿ ಹೆಚ್ಚಾಗಿದೆ. ಅತಿ ಹೆಚ್ಚು ಕಾಲುವೆ ನೀರಾವರಿಗೆ ಒಳಪಟ್ಟ ರಾಜ್ಯ ಉತ್ತರ ಪ್ರದೇಶ. ಕೆರೆ ನೀರಾವರಿಯು ಪುರಾತನ ನೀರಾವರಿ ಪದ್ಧತಿಯಾಗಿದೆ. ತಗ್ಗು ಪ್ರದೇಶಗಳಲ್ಲಿ ಮಳೆಯ ನೀರನ್ನು ಶೇಖರಿಸಿ ಮಳೆಯ ಅಭಾವದ ಸಮಯದಲ್ಲಿ ಉಪಯೋಗಿಸಲು ರಚನೆಗೊಂಡಿದ್ದಂತಹ ನೀರಾವರಿ ಪದ್ಧತಿ. 1960-61ರಲ್ಲೂ ಈ ನೀರಾವರಿ ಮೂಲದಿಂದ ಶೇಕಡಾ 14ರಷ್ಟು ಕೃಷಿ ಭೂಮಿ ನೀರಾವರಿಗೆ ಒಳಪಟ್ಟಿದ್ದರೆ 2001ರಲ್ಲಿ ಶೇಕಡಾ 4.6ರಷ್ಟಾಗಿದ್ದು ಇನ್ನೂ ಇದು ಕ್ರಮೇಣ ಕಡಿಮೆಯಾಗುತ್ತಾ ಹೋಗುತ್ತಿದೆ. ಒಟ್ಟು ದೇಶದಲ್ಲಿ 5 ಲಕ್ಷ ದೊಡ್ಡ ಕೆರೆಗಳು ಮತ್ತು 50 ಲಕ್ಷ ಸಣ್ಣ ಕೆರೆಗಳಿದ್ದು ಒಟ್ಟು 25 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರುಣಿಸುತ್ತಿದೆ. ಈ ಕೆರೆ ನೀರಾವರಿಯು ದಕ್ಷಿಣ ಭಾರತದಲ್ಲಿ ಹೆಚ್ಚು ಪ್ರಸಿದ್ಧಿಯಾಗಿದೆ. ಆಂಧ್ರಪ್ರದೇಶ ಹೆಚ್ಚು ಕ್ಷೇತ್ರ ಕೆರೆ ನೀರಾವರಿಗೆ ಒಳಪಟ್ಟಿದೆ. ನಂತರದ ಸ್ಥಾನಗಳಲ್ಲಿ ತಮಿಳುನಾಡು ಮತ್ತು ಕರ್ನಾಟಕ ರಾಜ್ಯಗಳಿವೆ. ಇತರೆ ನೀರಾವರಿ ಮೂಲಗಳು. ಕೃಷಿ ಭೂಮಿಯನ್ನು ಬೇರೆ ಮೂಲಗಳಿಂದಲೂ ಸಹ ನೀರಾವರಿಗೆ ಒಳಪಡಿಸಲಾಗಿದೆ. ಉದಾಹರಣೆಗೆ ಹನಿ ನೀರಾವರಿ, ಸಿಂಪಡಣೆ ನೀರಾವರಿ, ಏತ ನೀರಾವರಿ, ಚಿಲುಮೆ ಮುಂತಾದವುಗಳು. ಈ ನೀರಾವರಿ ಮೂಲಗಳಿಂದ ಶೇಕಡಾ 5ರಷ್ಟು ಕೃಷಿ ಭೂಮಿ ನೀರಾವರಿಗೆ ಒಳಪಟ್ಟಿದೆ. ಗಂಗಾ-ಕಾವೇರಿ ನದಿ ಜೋಡಣೆ. ಭಾರತ ಸರ್ಕಾರದ ಒತ್ತಾಸೆಯ ಮೇರೆಗೆ ವಿಶ್ವಸಂಸ್ಥೆಯ ತಂಡವೊಂದು ಈ ಯೋಜನೆಯನ್ನು ಸಿದ್ಧಪಡಿಸಿತು. ಈ ಯೋಜನೆಯನ್ನು ಪ್ರತಿಪಾದಿಸಿದವರು 1950ರ ದಶಕದಲ್ಲಿದ್ದ ಅಂದಿನ ಕೇಂದ್ರ ನೀರಾವರಿ ಸಚಿವರಾದ ಡಾ. ಕೆ. ಎಲ್. ರಾವ್. ಈ ಯೋಜನೆಯ ಮುಖ್ಯ ಉದ್ದೇಶ ಪ್ರವಾಹ ಪೀಡಿತ ಗಂಗಾ ನದಿಯ ನೀರನ್ನು ದೇಶದ ಕ್ಷಾಮ ಪೀಡಿತ ದಕ್ಷಿಣ ಮತ್ತು ಪೂರ್ವ ಭಾಗಗಳಿಗೆ ಪೂರೈಕೆ ಮಾಡುವುದು. ಈ ಯೋಜನೆಯಂತೆ ಬಿಹಾರದ ಪಟ್ನಾ ಬಳಿ ಕಾಲುವೆ ತೆಗೆದು ಸೋನ್, ನರ್ಮದಾ, ತಪತಿ, ಗೋದಾವರಿ, ಕೃಷ್ಣಾ, ಪೆನ್ನಾರ್ ಮತ್ತು ಕಾವೇರಿ ನದಿಯನ್ನು ಜೋಡಿಸುವುದು.